ರೈತರು ಮಧ್ಯವರ್ತಿಗಳ ಬಳಿಗೆ ಹೋಗದೆ ನೇರ ಮಾರುಕಟ್ಟೆಯಲ್ಲಿ ತಮ್ಮ ವ್ಯಾಪಾರ ವಹಿವಾಟು ಮಾಡಬೇಕೆಂದು ತಹಶೀಲ್ದಾರ್ ಎಂ ಮಮತಾ ಹೇಳಿದರು. ಬೇಲೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 7ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ರೈತರ ಕುಟುಂಬಗಳಿಗೆ ಏರ್ಪಡಿಸಿದ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಅವರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ರೈತರು ಈ ದೇಶದ ಬೆನ್ನೆಲುಬು. ಸ್ವಾರ್ಥ ಇಲ್ಲದೆ ಸೇವೆ ಮಾಡುವ ನೀವುಗಳು ತಾವು ಬೆಳೆದಂತಹ ಬೆಳೆಗಳನ್ನು ಮಧ್ಯವರ್ತಿಗಳ ಮೂಲಕ ವ್ಯವಹರಿಸದೆ ನೇರ ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯಾಪಾರ ವಹಿವಾಟು ಮಾಡುವಂತೆ ಸಲಹೆ ನೀಡಿದರು. ನಂತರ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ್ ಮಾತನಾಡಿ, ರೈತರಾದ ನಾವು ಪ್ರತಿನಿತ್ಯ ನಮ್ಮ ಜೀವನವನ್ನ ಕಾಯಕದಲ್ಲಿ ಮೀಸಲಿಟ್ಟಿರುತ್ತೇವೆ. ಈ ಹಿಂದೆ ಗಣೇಶೋತ್ಸವ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ರೈತರು ತಮ್ಮ ಸಮಯ ಕಳೆಯಲು ಹರಿಕತೆ, ಪೌರಾಣಿಕ ನಾಟಕಗಳನ್ನು ಆಡಲು ಸಮಯವನ್ನ ಮೀಸಲಿಡುತ್ತಿದ್ರು. ಆದರೆ ಕಾಲಕ್ರಮೇಣ ದಿನಗಳು ಉರುಳಿದಂತೆ ಈಗಿನ ಸಂಸ್ಕೃತಿಗೆ ನಾವುಗಳು ಒಗ್ಗುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಜಂಜಾಟಗಳ ನಡುವೆ ಎಲ್ಲವನ್ನ ಮರೆತು ರೈತರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಿಜಕ್ಕೂ ಸಂತೋಷದ ವಿಚಾರ ಎಂದರು. ನಂತರ ವರ್ತಕ ನವೀನ್ ಮಾತನಾಡಿ, ವರ್ತಕರ ಅನುಕೂಲಕ್ಕಾಗಿ ಇಲ್ಲಿ ಎಲ್ಲಾ ರೀತಿಯ ಮೂಲಭೂತ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ರೈತರು ತಮ್ಮ ಬೆಳೆಗಳನ್ನು ನೇರವಾಗಿ ವರ್ತಕರಿಗೆ ಇರುವಲ್ಲಿ ವರ್ತಕರು ರೈತರು ಸೇರಿಕೊಂಡು ಸಮಾಜಮುಖಿ ಕಾರ್ಯವನ್ನ ಮಾಡಿಕೊಂಡು ಬರುತ್ತಿದ್ದು, ಪೌರ ಕಾರ್ಮಿಕರಿಗೆ ಸನ್ಮಾನ, ಉತ್ತಮ ಬೆಳೆ ಬೆಳೆಯುವ ರೈತರನ್ನ, ನಿವೃತ್ತ ಯೋಧರನ್ನ ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ ಮಾಡಿ ಸನ್ಮಾನಿಸುವ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ನಿಮ್ಮ ಮನೆಗಳಿಗೆಲ್ಲ ಹೇಗೆ ಸ್ವಚ್ಛತೆ ಗೊತ್ತಿಲ್ಲ, ದಯವಿಟ್ಟು ಈಗ ಒಂದು ಸುಮಾರು ಹಿಂದೆ ಪತ್ರಿಕೆಗಳಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಅಂತ ಹೇಳಿದ್ರು. ರೈತರು ನಿಜವಾಗಿ ವ್ಯವಹರಿಸಿ ತಮ್ಮ ಬೆಳೆಗಳಿಗೆ ಒಂದು ಉತ್ತಮ ಬೆಲೆಯನ್ನು ಏನು ಶ್ರಮ ಪಟ್ಟಿರ್ತಾರೆ ಅದಕ್ಕೆ ಬೆಲೆ ತಂದುಕೊಡುವಂತಹ, ಪ್ರತಿಫಲಕ್ಕೆ ಶ್ರಮ ನೀಡುವಂತಹ ಸ್ಥಳ ಇದು. ಇಲ್ಲಿ ಮೋಸ ಆಗಬಾರದು, ಮಾಡಲೇಬಾರದು, ಆಗಬಾರದು. ಸೊ ದಯವಿಟ್ಟು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಿ. ಯಾವ ರೈತ ನಿಜವಾಗ್ಲೂ ಕೂಡ ಬೆಳೆಸೋದು ಶ್ರಮ ಪಟ್ಟಿರ್ತಾರೆ ಅವ್ರಿಗೆ ಉತ್ತಮ ಎಲ್ಲರೂ ಕೂಡ ಕೈಗೊಳಿಸಬೇಕು. ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಿ ಅಂತ ಮತ್ತೊಮ್ಮೆ ಎಲ್ಲರ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗಣೇಶ ಹಬ್ಬ ಅಂತ ಹೇಳಿದ್ರೆ ಗಣಪತಿ ಕೂರಿಸೋದೇ ಒಂದು ಸಂಭ್ರಮ ಪಡೋದಕ್ಕೆ ಒಂದು ಕಾರಣ ಬೇಕು. ಗಣೇಶ ಅಂತ ಹೇಳಿದ್ರೆ ಪ್ರೀತಿ ಬಾಂಧವ್ಯಗಳನ್ನ ಒಟ್ಟಾಗಿ ಸೇರಿಸೋದಕ್ಕೆ ಇದೊಂದು ಕಾರಣ ಅಷ್ಟೇ, ಅದೊಂದು ಉದ್ದೇಶ. ಆ ಉದ್ದೇಶ ಏನು ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಾಗಿ ಸೇರ್ತೀವಿ, ಜಾತಿ ಮತ ಮತ್ತೊಂದು ಎಲ್ಲ ಬಿಟ್ಟು ನಾವೆಲ್ಲ ಸಂಭ್ರಮಿಸ್ತೀವಿ. ಸೊ ಆ ಒಂದು ಕಾರಣಕ್ಕೆ ನಾವು ಗಣಪತಿನ ಕೂರಿಸ್ತೀವಿ. ಸೊ ಆ ಗಣಪತಿ ಗೆದ್ದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶುಭ ತರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಂಘ ಸಂಸ್ಥೆಯವರು ಏನು ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ಕೊಳ್ಳುತ್ತಾ ಇದ್ದಾರೆ, 7ನೇ ವರ್ಷ ಅಂತ ಹೇಳಿದ್ರು. ಇನ್ನಷ್ಟು ಉತ್ತಮ ಸಮಾಜ ಕಾರ್ಯಗಳು ಹಿಂದೆಲ್ಲ ಗಣಪತಿ ಇಟ್ಟರೆ ಹರ್ಕತೆ ನಾಟಕ ಮಾಡ್ತಿದ್ದು, ಈಗ ಸ್ವಲ್ಪ ಚೇಂಜ್ ಆಗಿದೆ. ಯಾಕೆಂದರೆ ಹರ್ಕತೆ ನಾಟಕ ಮಾಡಿ ಯಾರು ಬರೋದಿಲ್ಲ. ಇಂಥ ಒಂದು ಆರ್ಕೆಸ್ಟ್ರಾ ಮಾಡಿ ಜನ ಸೇರ್ತಾರೆ. ಮನಸ್ಸಿನಲ್ಲಿ ನಾವು ಜಂಜಾಟಗಳಲ್ಲಿ ಇರ್ತೀವಿ. ರೈತರು ಅಂದರೆ ವರ್ತಕ್ಕೂ ಜಂಜಾಟದಲ್ಲಿ ಇರ್ತಾರೆ. ಇವತ್ತು ವ್ಯಾಪಾರ ಮಾಡಿರ್ತೀವಿ, ಅಲ್ಲಿ ಎಷ್ಟು ಬೆಳೆ ಬೆಳೆದಿರ್ತೀವಿ, ಮಾರ್ಕೆಟ್ ಸಿಗುತ್ತಿರೋದು ಗೊತ್ತಿರಲ್ಲ. ಒಂದು ಗುಂಪು ಕರೀತಾ ಇರ್ತದೆ. ಸಂಜೆ 1 ಗಂಟೆ ಈ ಥರ ಕೂತು ನಮ್ಮ ಮನಸ್ಸಿನ ಹೊರಗಿಟ್ಟು ಯಾವುದೋ ಒಂದು ಸಮಾಜದಲ್ಲಿ ಕೂತ್ರೆ ಮನಸ್ಸಿಗೆ ಹಗುರ ಆಗ್ತದೆ ಅಂತ ಒಂದು ವ್ಯವಸ್ಥೆಯ ಬೇರೆಲ್ಲ ವರ್ತಕರು ಮತ್ತು ರೈತರ ಸಮ್ಮುಖದಲ್ಲಿ ಕಾರ್ಯಕ್ರಮ ತುಂಬ ಸಂತೋಷವಾಗಿದೆ. ಹಾಗಾಗಿ ಮನವಿ ಮಾಡ್ತಾ ಇದ್ದೇವೆ. ಇನ್ನೂ ಕೆಲವು ಮೂಲೆಯಲ್ಲಿ ವರ್ತಕರು ಉಳ್ಕೊಂಡಿದ್ದಾರೆ. ಅವ್ರನ್ನ ಒಟ್ಟಿಗೆ ಈ ವೇದಿಕೆ ಒಳಗೆ ಈ ಎಪಿಎಂಸಿ ಮಾರ್ಕೆಟ್ ತಂದು ರೈತರಿಗೆ ಒಂದು ಮಾರುಕಟ್ಟೆ ಮೇಲೆ ದಾಸ್ತಾನುಗಳು ಇಟ್ಟರೆ ಎಲ್ಲ ವರ್ತಕರು ಯಾವ ಮಾತು ನಡೆಸಬೇಕು ಮಾಡಬೇಕು ಈ ಮನವಿ ಮಾಡ್ತಾ ಇದ್ದೀವಿ. ಇದೊಂದು ಆದಷ್ಟು ಬೇಗ ಮಾಡ್ಕೊಳ್ಬೇಕಾಗಿತ್ತು. ಮೊದಲೇ ಹೋರಾಟ ಅದೇ ರೀತಿ ನಾವು ಈಗ ತಾಲೂಕಿನಲ್ಲಿ ರೈತ ಬಾಂಧವರಿಗಿರ್ಬೋದು, ಹಾಗೆ ದೇಶದ ಸೇವೆ ಸಲ್ಲಿಸಿಕೊಂಡಂತಹ ರೈತ ಯೋಧರಿಗೆ ಒಂದೇ ವೇದಿಕೆಯಲ್ಲಿ ನಾವು ಸುಮಾರು 50 ಜನಕ್ಕೆ ನಾವು ಸನ್ಮಾನವನ್ನು ಮಾಡಿದ್ದಿರ್ಬೋದು. ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡಿದ್ದಿರ್ಬೋದು. ಪುರಸಭಾ ವ್ಯಾಪ್ತಿಯಲ್ಲಿ ಪುರಸಭಾ ಸಿಬ್ಬಂದಿಯವರಿಗೆ ಸನ್ಮಾನ ಮಾಡಿದ್ದಿರ್ಬೋದು. ಹಾಗೆ ನಾವು ಇನ್ನೂ 10 ಹಲವು ಕಾರ್ಯಕ್ರಮಗಳನ್ನು ನಡೆಸೋದ್ರ ಜೊತೆಗೆ ನಾವು ಅದೇ ರೀತಿ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸೀಮಿತವಾದ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನ ಬಹು ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸತತವಾಗಿ 7 ವರ್ಷಗಳನ್ನ ನಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿ
ಎಲ್ಲರ ಸಮ್ಮುಖದಲ್ಲಿ ರೈತ ಬಾಂಧವರಿರ್ಬೋದು ಎಲ್ಲರ ವಿಶ್ವಾಸದಿಂದ. ಯಾಕೆ ನಾವು ರೈತ ಬಾಂಧವರ ಜೊತೆ ವಿಶ್ವಾಸ ಅಂತ ಹೇಳಿದ್ರೆ, ನಾವೆಲ್ಲ ವರ್ತಕರು ಸುಮಾರು 80-90% ರೈತ ಹೊರದಿಂದ ಬಂದಂತವ್ರು. ನಾವು ರೈತ ಕಸುಬನ್ನ ಆಧರಿಸಿ ಬಂದು ಈ ಕಸುಬಿನಲ್ಲಿ ಅದರ ಜೊತೆಗೆ ನಾವು ಎಲ್ಲರೂ ಕೂಡ ವರ್ತಕರಾಗಿದ್ದೇವೆ. ಹಾಗಾಗಿ ರೈತರ ಕಷ್ಟಗಳು ನಮ್ಮೆಲ್ಲರ